ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಗನ ರಾಜು ವ್ಲಾಗ್. ಫ್ರೆಂಡ್ಸ್, ನೀವು ಮೊಟ್ಟೆ ತಿಂತೀರಾ? ಹಾಗಿದ್ರೆ ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮೊಟ್ಟೆ ಒಂದು ಸೂಪರ್ ಫುಡ್. ಯಾಕೆ ಹಾಗೆ ಕರೀತಾರೆ? ಮೊಟ್ಟೆನ ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಹಾಗೆ ಮೊಟ್ಟೆಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫ್ರೆಂಡ್ಸ್, ಉಚಿತವಾಗಿ ಕೂಡ ಶಾಲೆಗಳಲ್ಲಿ ಮೊಟ್ಟೆನ ಕೊಡ್ತಾರೆ. ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿಯರಿಗೆ ಕೂಡ ಮೊಟ್ಟೆನ ಕೊಡ್ತಾರೆ. ಮೊಟ್ಟೆಯಲ್ಲಿರುವಂತಹ ಸಾಕಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅವಶ್ಯಕವಾಗಿದೆ. ಹಾಗಿದ್ರೆ ಮೊಟ್ಟೆಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳೇನು ಅನ್ನೋದನ್ನ ನಾವು ನೋಡೋಣ. ಫ್ರೆಂಡ್ಸ್, ಮೊಟ್ಟೆ ಒಂದು ಸೂಪರ್ ಫುಡ್. ಯಾಕಂದರೆ ಕೋಳಿ ಮೊಟ್ಟೆಯಲ್ಲಿ ವಿಟಮಿನ್, ಪ್ರೋಟೀನ್, ಮಿನರಲ್ಸ್ ಸಾಕಷ್ಟು ಅಂಶಗಳನ್ನ ಹೊಂದಿದೆ. ಮೊಟ್ಟೆಯು 9 ಅಗತ್ಯ ಅಮೈನೋ ಆಮ್ಲಗಳ ಹೊಂದಿದ್ದು, ಒಂದು ಮೊಟ್ಟೆ ಸುಮಾರು 77 ಗ್ರಾಂ ಕ್ಯಾಲೋರೀಸ್, ಪ್ರೋಟೀನ್, ಒಳ್ಳೆ ಕೊಲೆಸ್ಟ್ರಾಲ್, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಬಿ ಮತ್ತು ವಿಟಮಿನ್ B12, ವಿಟಮಿನ್ B6 ಜೊತೆಗೆ ರಂಜಕ, ಕ್ಯಾಲ್ಶಿಯಂ ಇನ್ನೂ ಅನೇಕ ಅಂಶಗಳನ್ನ ಹೊಂದಿದೆ. ಹಾಗಾದರೆ ಮೊಟ್ಟೆನ ಯಾವ ರೀತಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದಾದರೆ, ಮೊಟ್ಟೆನ ಬೇಯಿಸಿ ತಿಂದರೆ ತುಂಬ ಒಳ್ಳೆಯದು. ಬೇಯಿಸಿದ ಮೊಟ್ಟೆನ ಇನ್ನೊಂದೇನೆಂದರೆ, ಬೇಯಿಸಿದ ಮೊಟ್ಟೆನ ಆಗಲೇ ತಿನ್ನಿ. ಯಾಕಂದರೆ ಬೇಯಿಸಿದ ಮೊಟ್ಟೆ ಮೇಲೆ ಅನೇಕ ಬ್ಯಾಕ್ಟೀರಿಯಾಸ್ಗಳು ಬೇಗ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಬೇಯಿಸಿದ ಮೊಟ್ಟೆನ 3 ಗಂಟೆ ಒಳಗೆ ತಿಂದರೆ ಒಳ್ಳೆಯದು. ಮೊಟ್ಟೆ ಸಿಪ್ಪೆ ತೆಗೆದ ನಂತರ ಒಂದಿನಕ್ಕಿಂತ ಜಾಸ್ತಿ ಫ್ರಿಜ್ಜಲ್ಲಿಟ್ಟು ತಿನ್ನಕ್ಕೆ ಹೋಗಬೇಡಿ. ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನಬೇಕು ಅನ್ನೋದಾದರೆ ಫ್ರೆಂಡ್ಸ್, ದಿನಕ್ಕೆ ಆ ಎಲ್ಲೋ ಭಾಗ ಜೊತೆಗೆ ಒಂದು ಮೊಟ್ಟೆ ತಿನ್ನಬಹುದು. ಅದಕ್ಕಿಂತ ಹೆಚ್ಚು ಬೇಯಿಸಿದ ಮೊಟ್ಟೆಗಳನ್ನ ಕೂಡ ತಿನ್ನಬಹುದು. ಆದರೆ ಆ ಎಲ್ಲೋ ಪಾರ್ಟ್ನ ತೆಗೆದು ಬರೀ ಬಿಳಿ ಭಾಗ ಮಾತ್ರ ತಿನ್ನಿ. ಎಲ್ಲೋ ಭಾಗನ ದಿನಕ್ಕೆ ಒಂದು ತಿಂದರೆ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಕ್ಕಿಂತ ಹೆಚ್ಚಾದರೆ ಆರೋಗ್ಯ ಕೆಡುವಂತಹ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಮೊಟ್ಟೆ ತಿನ್ನೋದ್ರಿಂದ ಏನು ಲಾಭ ಅನ್ನೋದಾದರೆ, ಕೋಳಿ ಮೊಟ್ಟೆಯಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂಶ ಇರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡೋದಿಲ್ಲ. ಹಾಗಾಗಿ ಮಧುಮೇಹಿಗಳು ಕೂಡ ಮೊಟ್ಟೆಯನ್ನು ತಿನ್ನಬಹುದು. ಮೊಟ್ಟೆಯ ಹಳದಿ ಭಾಗದಲ್ಲಿ ಲಿಪಿಡ್ ಸ್ಯಾಚುರೇಟೆಡ್ ಕೊಬ್ಬಿರೋದ್ರಿಂದ ಇದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ನ ಹೆಚ್ಚೋಕ್ಕೆ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಮೊಟ್ಟೆಯಲ್ಲಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಇದು ಮೂಳೆಗಳನ್ನ ಗಟ್ಟಿಯಾಗಕ್ಕೆ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಮೊಟ್ಟೆಯಲ್ಲಿ ಚೊಲೈನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕಣ್ಣಿನ ಮತ್ತು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ದೇಹದ ತೂಕ ನಿವಾರಣೆಗೆ ಸಹಾಯ ಮಾಡುತ್ತೆ. ನೀವು ನೋಡಿರ್ಬೋದು, ಡಯೆಟ್ ಮಾಡೋರಾಗಿರ್ಬೋದು ಅಥವಾ ಜಿಮ್ ಹೋಗೋರು ಹೆಚ್ಚೆಚ್ಚು ಪ್ರೋಟೀನ್ನ ಬಳಸ್ತಾ ಇರ್ತಾರೆ. ಸೊ ಮೊಟ್ಟೆಯಲ್ಲಿ ನ್ಯಾಚುರಲ್ ಆಗಿ ಪ್ರೋಟೀನ್ ಅಂಶ ಇರೋದ್ರಿಂದ ಅವರು ಕೂಡ ಹೆಚ್ಚು ಮೊಟ್ಟೆಗಳನ್ನ ಬಳಸ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಮೊಟ್ಟೆನ ಬಳಸೋದ್ರಿಂದ ತೂಕ ಹೆಚ್ಚಾಗತ್ತೆ ಅನ್ನೋವಂಥ ಆತಂಕ ಇರುತ್ತೆ. ಆದರೆ ಮೊಟ್ಟೆ ದೇಹದ HDL ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇದರಿಂದ ಹೃದಯ ಸಂಬಂಧಿ ರೋಗಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಒಂದು ಮೊಟ್ಟೆ ತಿಂದಿದ ತಕ್ಷಣ ಸ್ವಲ್ಪ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಇದರಿಂದ ಹೆಚ್ಚೆಚ್ಚು ಹೊಟ್ಟೆ ಹಸಿಯೋದಿಲ್ಲ. ಹಾಗೆ ದೇಹಕ್ಕೆ ಬೇಕಾದಂಥ ಶಕ್ತಿ, ಚೈತನ್ಯ ಮೊಟ್ಟೆ ಕೊಡುತ್ತೆ. ಸೊ ಈ ಎಲ್ಲ ಅಂಶಗಳಿಂದ ಮೊಟ್ಟೆ ತುಂಬ ಜನಕ್ಕೆ ಬಾಯಿ ರುಚಿಗೆ ತಿಂತಾ ಇರ್ತಾರೆ. ಆದರೆ ದೇಹದ ಆರೋಗ್ಯಕ್ಕೂ ಕೂಡ ಮೊಟ್ಟೆ ತುಂಬಾ ಅವಶ್ಯಕವಾಗಿದೆ. ಫ್ರೆಂಡ್ಸ್, ಮೊಟ್ಟೆ ಮಹಿಳೆಯರಲ್ಲಿ ಕಾಣಿಸುವಂತಹ ಸ್ತನ ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು. ಜೊತೆಗೆ ಉಗುರಿನ ಬೆಳವಣಿಗೆಗೆ ಹಾಗೆ ಕೂದಲಿನ ಬೆಳವಣಿಗೆಗೂ ಕೂಡ ಮೊಟ್ಟೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಅನೇಕ ಸೌಂದರ್ಯ ವರ್ಧಕವಾಗಿ ಕೂಡ ಮೊಟ್ಟೆಗಳನ್ನ ಬಳಸ್ತಾರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಅನೇಕ ಈ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.